Hey guys, today we are talking about Prabhas' latest Raja Saab movie. And trust me, this movie is an absolute disaster. ನಾನು ಮೂವಿ ಟ್ರೈಲರ್ ನೋಡಿದಾಗ ಯಾವುದೋ ಒಂದು ಹಾರರ್ ಮೂವಿನ ತುಂಬ ಚೆನ್ನಾಗಿ ತೆಗಿತಾ ಇದ್ದಾರೆ ಅಂತ ಅನಿಸಿತ್ತು ನನಗೆ. ಅದರಲ್ಲೂ ಪ್ರಭಾಸ್ ಇದ್ದಾರೆ ಅಂತ ಅಂದಮೇಲೆ ಒಂದು ಪ್ಯಾನ್ ಇಂಡಿಯಾ ಮೂವಿ ಥರ ಒಂದು ಏಮ್ ಇಟ್ಕೊಂಡೇ ಮಾಡಿರ್ತಾರೆ. ಸೊ ಇದು ಒಂದು ರೀತಿಲಿ ಒಂದು ಬಿಗ್ ಬಜೆಟ್ ಮೂವಿ ಇರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನನ್ನು ಅದು ಒಂದು ಟ್ರೈಲರ್ ಹುಟ್ಟಾಕಿದಂತೂ ಸತ್ಯವಾಗಿತ್ತು. ಆದರೆ ಇದು ನಾನು ಮೂವಿ ನೋಡ್ಕೊ ಬಂದಾಗ ಅನ್ನೋದಕ್ಕಿಂತ ನಾನು ನಿಜವಾಗ್ಲೂ ಸ್ಟಾರ್ಟಿಂಗ್ 10 ನಿಮಿಷ ಬಿಟ್ಟರೆ ಈ ಮೂವಿ ಡ್ರಾಪ್ ಆಗ್ತಾನೆ ಹೋಗುತ್ತೆ ಅದಾದಮೇಲೆ. ಸೊ ಆ 10 ನಿಮಿಷ ಬಿಟ್ಟರೆ ಒಂದು ಸ್ಟೋರಿ ಲೈನ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಆಮೇಲಿಂದ ಒಂದು ಎಕ್ಸಿಕ್ಯೂಷನ್ ಪಾರ್ಟಿಗೆ ಬರುತ್ತಲ್ಲ, ಏನು ಒಂದು ಸ್ಟೋರಿ ಲೈನ್ ನಮಗೆ ಸ್ಟಾರ್ಟಿಂಗೇ ಗೊತ್ತಾಗ್ಬಿಡುತ್ತೆ. ಬಟ್ ಅದನ್ನು ಎಕ್ಸಿಕ್ಯೂಷನ್ ಮಾಡೋದ್ರಲ್ಲೇ ಆಗಲಿ, ಆ ಒಂದು ಕಾಮಿಡಿ ಪಂಚ್ಗಳಾಗಿರ್ಬೋದು, ಇಲ್ಲ ಹಾರರ್ ಮೂಮೆಂಟ್ಸ್ಗಳಾಗಿರ್ಬೋದು, ಆ ಒಂದು ಸ್ಟೋರಿ ಲೈನ್ ಆಗಿರ್ಬೋದು, ಈವನ್ ಮ್ಯೂಸಿಕ್ ಆಗಿರ್ಬೋದು, ಎಲ್ಲೂ ಸಹ ನನಗೆ ಮೂವಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಲೇ ಇಲ್ಲ. ಡೈರೆಕ್ಟರ್ ತುಂಬ ಎಡವಿದ್ದಾರೆ ಅಂತ ನನಗನ್ನಿಸ್ತು. ಅವರು ಆಯ್ಕೆ ಮಾಡ್ಕೊಂಡಿರೋ ಕಥೆಯಲ್ಲೇ ಎಡವಿಬಿಟ್ಟಿದ್ದಾರೆ ಅಂತ ನನಗನ್ಸಿದ್ದು. ಫಸ್ಟ್ ಆಫ್ ಆಲ್ ಆ ಕಥೆಯಲ್ಲಿ ಒಂದು ದಮ್ಮೇ ಇರಲಿಲ್ಲ. ಒನ್ ಲೈನ್ ಸ್ಟೋರಿಯಲ್ಲಿ ಏನೋ ಒಂದು ದಮ್ ಇರ್ಬೋದಷ್ಟೇ. ಬಟ್ ಅದನ್ನು ಎಕ್ಸಿಕ್ಯೂಷನ್ ಮಾಡೋದ್ರಲ್ಲಿ ಡೈರೆಕ್ಟರ್ ಫೇಲ್ ಆಗಿದ್ದಾರೆ. ಸೊ ಆಮೇಲೆ ಒಂದು ಪ್ಯಾನ್ ಇಂಡಿಯಾ ಆ್ಯಕ್ಟರ್ ಇಟ್ಕೊಂಡು ನೀನು ಕಾಮಿಡಿ ಹಾರರ್ ಮೂವಿ ಮಾಡೋದು ಬೇಕಿತ್ತಾ? ಫಸ್ಟ್ ಆಫ್ ಆಲ್ ಅದು ಬೇಕಾಗೇ ಇರಲಿಲ್ಲ. ಪ್ರಭಾಸ್ ಬೇಕಿತ್ತ ನಿನಗೆ ಆ ಸ್ಟೋರಿ ಲೈನಿಗೆ? ಯಾರು ಈಗ ನಮ್ಮ ಕನ್ನಡದಲ್ಲಿ ಕೋಮಲ್ ಅಂತಹ ಕಾಮಿಡಿ ಆ್ಯಕ್ಟರ್ ಆಗಿರ್ಬೋದು, ತೆಲುಗುನಲ್ಲೂ ಸಹ ಕಾಮಿಡಿ ಆ್ಯಕ್ಟರ್ಗಳು ಕಾಮಿಡಿ ಹಾರರ್ ಮೂವಿನ ಮಾಡಿದ್ದಾರೆ. ಅವರನ್ನೇ ಇಟ್ಕೊಂಡು ಒಂದು ಸಿಂಪಲ್ ಸ್ಟೋರಿ ಮಾಡಿದರೂ ಸಹ ನಿಜವಾಗ್ಲೂ ಒಂದು ಸಂಕ್ರಾಂತಿ ಹಬ್ಬದ ಫೆಸ್ಟಿವಲ್‌ಗೆ ತೆಲುಗು ಪೀಪಲ್ ಎಲ್ಲ ಖುಷಿಯಾಗಿ ನೋಡ್ತಿದ್ರನೋ, ಆರಾಮಾಗಿ ನಗ್ನಗ್ತಾ ನೋಡ್ಕೊಂಡು ಬರ್ತಿದ್ರನೋ. ನೀವು ಯಾವಾಗ ಪ್ರಭಾಸನ್ನ ಇಟ್ಕೊಂಡು ಒಂದು ಹೈಪನ್ನು ಕ್ರಿಯೇಟ್ ಮಾಡಿಬಿಟ್ಟು ಒಂದು ಕಾಮಿಡಿ ಹಾರರ್ ಮೂವಿ ಥರ ತೆಗೆಯಕ್ಕೆ ಹೋಗಿ, ಆ ಕಡೆ ಕಾಮಿಡಿನೂ ಇಲ್ಲ, ಈ ಕಡೆ ಹಾರರೂ ಇಲ್ಲ, ಫಿಲಮ್ ಪೂರ್ತಿ ಹುಡುಕಿದ್ರು ಸಹ ನನಗೆ ನಿಜವಾಗ್ಲೂ ಆ ಎಂಟೈರ್ ಮೂವಿಯಲ್ಲಿ ಹಾರರ್ ಅನಿಸಿದ್ದು ಅಂದರೆ, ಪ್ರಭಾಸ್ ಈ ಚಿತ್ರ ಮಾಡೋದಕ್ಕೆ ಒಪ್ಕೊಂಡಿರೋದೇ ನನಗೆ ಹಾರರ್ ಅನಿಸಿದ್ದು ನಿಜವಾಗ್ಲೂ. ನಿಜವಾಗ್ಲೂ ಹೇಳ್ತೀನಿ, ಯಾರಾದ್ರು ಅವ್ರ ಜೊತೆಯಲ್ಲಿರೋ ಒಂದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಅವರದ್ದು ಒಂದು ಟೀಮ್ ಆಗಿರ್ಬೋದು, ಕಥೆನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಸೋಲ್ತಾ ಇದ್ದಾರೆ ಅಂತ ನನಗನ್ಸಿದ್ದಂತೂ ನಿಜ. ಪರ್ಸನಲಿ ನನಗನ್ಸಿದೆ. ಯಾಕೆಂದರೆ ಆಫ್ಟರ್ ಬಾಹುಬಲಿ ತುಂಬ ಆ್ಯಾವ್ರೇಜ್ ಮೂವಿಗಳಲ್ಲೂ ಸಹ ಪ್ರಭಾಸ್ ಅವರು ಮಾಡಿದ್ದಾರೆ. ಅವರು ತುಂಬ ಆ್ಯಾವ್ರೇಜ್ ಮೂವಿ ಅಂತ ಅಂದರೆ ಏನೋ ಒಂದು ಟ್ರೈ ಮಾಡಕ್ಕೆ ಹೋಗ್ತಾ ಇದ್ರು, ಸ್ವಲ್ಪ ಸೋಲ್ತಾ ಇದ್ರು. ಬಟ್ ಆದರೂ ಸಹ ಕೆಲವೊಂದು ಮೂವಿಗಳನ್ನ ನೋಡ್ಬೋದಾಗಿತ್ತು. ಆದರೆ ಟ್ರಸ್ಟ್ ಮೀ, ಈ ಮೂವಿ ತುಂಬಾ ವರ್ಸ್ಟ್ ಆಗಿದೆ. ಇನ್ನು ಈ ಮೂವಿಯಲ್ಲಿ 3 ಜನ ಹೀರೋಯಿನ್ ಇದ್ದಾರೆ. ಆ 3 ಜನ ಹೀರೋಯಿನ್ನು ಏನಕ್ಕಿದ್ದಾರೆ ಅನ್ನೋದಕ್ಕೆ ಒಂದು ಅರ್ಥನೇ ಇಲ್ಲ ನಿಜವಾಗ್ಲೂ. ಆ 3 ಜನ ಹೀರೋಯಿನ್ನ ನೀವು ತೆಗೆದು ಬಿಡಿಬೇಕಾದ್ರೆ ಆ ಸ್ಟೋರಿ ಮೇಲೆ ಏನೂ ಎಫೆಕ್ಟ್ ಆಗಲ್ಲ. ಆ 3 ಜನ ಬೇಕಾಗೇ ಇರಲಿಲ್ಲ. ದೊಡ್ಡ ದೊಡ್ಡ ಕ್ಯಾಸ್ಟಿಂಗ್ ಇದೆ. ಬಟ್ ಸ್ಟೋರಿ ಒಂದು ಗ್ರಿಪ್ ಇಲ್ಲದೆ ಇರೋದ್ರಿಂದ ಅವ್ರುಗಳಿಗೆಲ್ಲ ಅಂಥ ಸ್ಕೋಪೇ ಇಲ್ಲ. ಈ ಮೂವಿಯಲ್ಲಿ ವರ್ಕ್ ಆಗಿರೋದಂದ್ರೆ ಕೆಲವು ವಿಷಯಗಳಷ್ಟೇ. ಅದರಲ್ಲೇ ಏನು ಅಂದರೆ, ಪ್ರಭಾಸ್ ಅವರ ಸ್ಕ್ರೀನ್ ಪ್ರೆಸೆನ್ಸು ಕೆಲವು ಕಡೆ ವರ್ಕ್ ಆಗಿದೆ, ಕೆಲವು ಕಡೆ ಆನೆಸ್ಟಾಗಿ ಹೇಳ್ತೀನಿ ವರ್ಕ್ ಆಗಿಲ್ಲ. ಯಾಕೆ ಅಂತಂದರೆ ಅವ್ರ ಕೈಯಲ್ಲೇ ತುಂಬ ಕಾಮಿಡಿ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದಾರೆ. 1, 2, 3 ಸರ್ಕ್ಯಾಸ್ಟಿಕ್ ಕಾಮಿಡಿ ವರ್ಕೌಟ್ ಆಗಿದೆ. ಬಟ್ ತುಂಬ ಕಡೆ ವರ್ಕೌಟ್ ಆಗೋದೇ ಇಲ್ಲ. ಸುಮ್ಮನೆ ಡೈರೆಕ್ಟರು ಅನ್ನೆಸೆಸರಿ 3 ಜನ ಹೀರೋಯಿನ್ ಹಾಕೊಳ್ಳೋ ಬದಲು ಆ ಹೀರೋಯಿನ್ ಸ್ಕ್ರೀನ್ ಸ್ಪೇಸ್‌ನೇ ಒಂದು ಸ್ಟೋರಿ ಮೇಲೆ ಕಾನ್ಸಂಟ್ರೇಷನ್ ಮಾಡಿದರೆ ತುಂಬ ಒಳ್ಳೇದಾಗ್ತಿತ್ತೇನೋ. ಬಟ್ ಆ 3 ಜನ ಹೀರೋಯಿನ್ ಬಂದಾಗೆಲ್ಲ ನಿಮ್ಗೇನು ಅನಿಸಲ್ಲ, ಎಲ್ಲೆಲ್ಲೋ ಎಳ್ಕೊ ಹೋಗುತ್ತೆ ಕತೆ. ಆ್ಯಕ್ಚುಲಿ ಆ ಒಂದು ಸ್ಟೋರಿ ಲೈನಲ್ಲಿ ಆ 3 ಜನ ಹೀರೋಯಿನ್‌ಗಳು ಬರೋದು ಎಲ್ಲೆಲ್ಲಿಂದನೋ ಬಂದುಬಿಡ್ತಾರೆ, ಹೇಗೇಗೋ ಬರ್ತಾರೆ, ಹೆಂಗೆಂಗೋ ಹೋಗ್ತಾರೆ. ಒಂದು ಪ್ರಾಪರ್ ಕನೆಕ್ಷನ್ನೇ ಇರಲ್ಲ ಅವ್ರು ಬರೋದ್ರಲ್ಲಿ, ಹೋಗೋದ್ರಲ್ಲೆಲ್ಲ. ಸೊ ಒಂದು ರೀತಿಲಿ ತುಂಬಾ ವೇಸ್ಟ್ ಮಾಡಿದ್ದಾರೆ ಅಂತಲೇ ನನಗನ್ನಿಸ್ತು. ಇನ್ನು ಸಂಜಯ್ ದತ್ ಕ್ಯಾರೆಕ್ಟರ್ ಬರೋದಾದ್ರೆ, ತನಗೆ ಕೊಟ್ಟಿರೋ ಪಾತ್ರದಲ್ಲಿ ಎಷ್ಟು ಕ್ಲೀನಾಗಿ ಅಭಿನಯಿಸಬೇಕೋ ಅಷ್ಟು ಮಾಡಿಬಿಟ್ಟು ಹೋಗಿದ್ದಾರೆ ಅಂತ ನನಗನ್ನಿಸ್ತು ಅಷ್ಟೇ. ಟೆಕ್ನಿಕಲಿ ಪರವಾಗಿಲ್ಲ ಅನ್ನಿಸ್ತು ಮೂವಿ. ವಿಜುವಲಿ ಸಹ ರಿಚ್ ಆಗಿ ಕಾಣಿಸುತ್ತೆ. VFX ಕೆಲವು ಕಡೆ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಆದರೆ ಇವ್ಯಾವುದೂ ಸಹ ಮೂವಿಯಲ್ಲಿ ಎದ್ದು ಕಾಣೋದಿಲ್ಲ. ಯಾಕೆ ಅಂತಂದರೆ ತುಂಬಾ ನೆಗೆಟಿವ್ಸ್ ಇರೋದ್ರಿಂದ ಈ ಕೆಲವೊಂದು ಪಾಸಿಟಿವ್ಸು ಯಾವುದೇ ರೀತಿಯಲ್ಲೂ ಮೂವಿಗೆ ಹೆಲ್ಪ್ ಆಗೋದೇ ಇಲ್ಲ ಅಂತ ನನಗನ್ನಿಸ್ತು. ಸೊ ಓವರಾಲ್ ಆಗಿ ರಾಜಾ ಸಾಬ್ ಈಸ್ ನೈದರ್ ಫನ್ನಿ ನಾರ್ ಸ್ಕೇರಿ. ಪ್ರಭಾಸ್ ವೇಸ್ಟೆಡ್, 3 heroines wasted, confusing, dragging and painfully boring. If you enjoyed this brutally honest review, hit like, subscribe and let me know in the comments what you think about this disaster of a movie.